ಮಗ ಕಾಸೆಲ್ಲ ಮುಗ್ದವೈತೆ. ಇವಾಗ ಖಾಲಿ ಮಾಡ್ಬೇಕು ಅಂತ ಹೇಳ್ತಲ್ಲ ಮಗ, ಖಾಲಿ ಮಾಡೋದೇನ ಇನ್ನು ಎಂತಾನೆ ಮಾಡಕ್ಕಾಯ್ತದೆ ಮಗ, ಖಾಲಿ ಮಾಡ್ಬೇಕಲ್ಲ. ಖಾಲಿ ಮಾಡ್ಬಿಡೋಣ ಕಣ ಮಗ ಎಲ್ಲನೂ. ಹಳ್ಳಿಗೆ ಹೋಗ್ಬಿಟ್ಟು ಎಲ್ಲೋ ಒಂತಾಗ ಸೆಟ್ಲ್ ಆಗೋಣ ಬಿಡು. ಹಳ್ಳಿಗೆ ಹೋದ್ರೆ ಹೆಂಗೋ ಜೀವನ ನಡೀತದೆ ಮಗ. ಬೆಂಗಳೂರಾಗ ಇದ್ಕೊಂಡು ಒಂದು ತನ್ನಕ್ಕೂ ದುಡ್ಡುಗಳು ಕಟ್ಕೊಂಡು ಎಲ್ಲ ಮಾಡ್ಕೊಂಡು ನನಗಂತೂ ನಿಜವಾಗೂ ಆಯ್ತಿಲ್ಲ ಮಗ. ದುಡ್ಡೆಲ್ಲ ಇಷ್ಟೊಂದು ಸುರ್ಕೊಂಡು ಇಷ್ಟೊಂದು ಖರ್ಚು ಮಾಡ್ಕೊಂಡು ನಮಗೆಲ್ಲ ಬೇಕಾ ಮಗ ಇದೆಲ್ಲನೂ ನನಗೆ. ನನಗಂತೂ ಏನೂ ಬೇಡ, ನನಗಂತೂ ಸಾಕು ಸಾಕು, ನಂಗೆ ಸವಾಸನೆಯ ಸಾಕು ನಂಗಂತೂ. ಇವೆಲ್ಲ ಬ್ಯಾಡವೇ ಬೇಡ ನನಗೆ. ನಡಿ, ಬ್ಯಾಗು ಎಲ್ಲ ರೆಡಿ ಮಾಡ್ಬಿಡ್ತೀನಿ, ಬ್ಯಾಗು ಎಲ್ಲ ಎತ್ಕೊಂಡ್ಬಿಟ್ಟು ನೋಡಿಲ್ಲ ಅತ್ತಾಗ ಹೋಗೋಣ. ಅಷ್ಟೇ ಕಣಮ್ಮ, ಬ್ಯಾರೆ ದಾರಿ ಇಲ್ಲ. ಕಾಯ್ಕೊಂಡು ಕುಂತ್ಕೊಳ್ಳೋ ಅಷ್ಟು ಟೇಮು ಇಲ್ಲ ನಮಗೆ, ಅಷ್ಟೊಂದು ದಾರಿನೂ ಇಲ್ಲ ನಮ್ಗಂತೂ. ನೋಡು ಈಗ ಸುಮ್ಕೆ ನೀವು ಹೊಂಟ್ಬಿಡೋಣ. ಬಾ, ಎಲ್ಲ ಬ್ಯಾಗೆಲ್ಲ ಎತ್ಕ. ಇನ್ನು ದುಡ್ಡು ಬೇರೆ ಯಾರು ಕದ್ರು ಯಾರು ಮಾಡಿದ್ರು ಗೊತ್ತೇ ಆಗಲಿಲ್ಲ, ಎಂಥದೂ ಇಲ್ಲ. ಇನ್ನು ಏನು ತಾನೇ ಮಾಡೋಕ್ಕಾಯ್ತದೆ. ಹೋ ಅತ್ತೆ, ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ಎಲ್ಲೋಗಿದ್ದೆ ಬೆಳಗ್ಗೆಯಿಂದನೂ ಕಾಣ್ತಿಲ್ವಲ್ಲ, ರಾತ್ರಿನೂ ಮನೆಗೆ ಬರ್ಲಿಲ್ವಲ್ಲ ನೀನು. ಈಗ ಬೆಳಗ್ಗೆ ಬಂದಿದ್ಯಲ್ಲ ವಾಪಸ್ಸು ಮನೆಗೆ, ಎತ್ತೋಗಿದ್ದೆ ನೀನು? ರಾತ್ರೆಲ್ಲ ಫೋನ್ ಮಾಡಿ 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 ನನ್ನ ಮಗಳಂತೂ ಅಯ್ಯಪ್ಪ ಸತ್ತು ಉಟ್ಬಿಟ್ಲು. ಅಮ್ಮ ಫೋನ್ ಎತ್ತುತ್ತಿಲ್ಲ, ಅಮ್ಮ ಫೋನ್ ಎತ್ತುತ್ತಿಲ್ಲ, ಅಮ್ಮ ಫೋನ್ ಎತ್ತುತ್ತಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೆ ನೆನೆಯ ಫೋನು 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 ಫೋನ್ ಮಾಡಿ ಸುಸ್ತಾಗೋಗ್ಬಿಟ್ಲು ಅವಳಂತೂ. ನೀನು ನೋಡಿದ್ರೆ ಇವಾಗ ಹಳ್ಳ ಆಡ್ಸ್ಕೊಂಡು ಬರ್ತಾ ಇದ್ದೀಗ. ಎಲ್ಲೋಗಿದ್ದೆ ನೀನು ಈ ಸತ್ತುನುವೆ? ಅಯ್ಯೋ ಅತ್ತೆ, ಸುಮ್ಮನೆ ಹಂಗೆ ಓಡಾಡ್ಕೊಂಡು ಫ್ರೆಂಡ್ ಮನೆ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ಬಂದಿದ್ದೆ. ಶಾಪಿಂಗ್ ಬೇರೆ ಹೋಗಿದ್ದೆ. ಅಲ್ಲ, ಈಗ ನಮ್ಮ ಹತ್ರ ಕಾಸಿಲ್ಲ. ನಿಮ್ಮ ಹತ್ರ ಮೊನ್ನೆ ಕೇಳಿದ್ದಕ್ಕೂ ಕಾಸಿಲ್ಲ ಅಂತ ಹೇಳಿದ್ರಿ. ಮತ್ತೆ ಇವಾಗ ಎಲ್ಲಿಂದ ಬಂತು ನಿಮ್ಗೆಲ್ಲ ಇಷ್ಟೊಂದು ದುಡ್ಡು? ಅದಾದ್ರೆ ನನ್ನ ಫ್ರೆಂಡ್ ಇದೆಲ್ಲ, ನನ್ನ ಫ್ರೆಂಡ್ ಇದೆಲ್ಲ ಕೊಡಿಸ್ದ. ಏನು ನಿನ್ನ ಫ್ರೆಂಡು ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದಷ್ಟು, ಇಷ್ಟೊಂದೆಲ್ಲ ಶಾಪಿಂಗ್ ಮಾಡೋ ಅಷ್ಟು ನಿಂಗೆ ಶಾನೆ ಹತ್ರವಾಗವ್ರ ನಿನ್ನ ಫ್ರೆಂಡ್ಸ್ಗಳು? ಅದು ಅದು ಅವರೇ ಅತ್ತೆ, ಅವರೇ ಶಾಪಿಂಗ್ ಅವರೇ ಮಾಡಿಸ್ಬಿಟ್ಟು ಅವ್ರ ಮನೆಗೆ ಒಂದಿನ ಎಲ್ಲ ಮಲಗಿಸ್ಕೊಂಡು ಕಳ್ಸಿದ್ರು ನನ್ನ. ಮತ್ತೆ ಇನ್ನೇನು, ನಾವು ಇನ್ನೂ ಒಂದು ವಾರ ಬೇಕಾ ನಿಮ್ಮ ಫ್ರೆಂಡ್ ಮನೆಗೆ ನೀವು ಇದ್ಬಿಟ್ಟು ಬರ್ಬೋದಲ್ಲ. ಇಷ್ಟೊಂದೆಲ್ಲ ಶಾಪಿಂಗ್ ಎಲ್ಲ ಮಾಡ್ಸವ್ರೆ ಬಿಟ್ಟವ್ರೆ ಅಂತ ಅಂದಮೇಲೆ ಇನ್ನೇನು ಹೇಳು, ಇನ್ನೇನು ಬೇಕು ಹೇಳಿನ. ನಾವು ಒಂದು ವಾರ ಇರ್ತೀವಿ ಅಂತ ಹೇಳ್ಬಿಟ್ಟು ನಿನ್ನ ಫ್ರೆಂಡ್ನ ಕೇಳು. ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ. ನಮ್ಮ ದುಡ್ಡು ಕಳ್ತನ ಆದಾಗಿಂದನೂ ನೀವು ಇಲ್ಲಿ ಇಲ್ಲ, ಎಲ್ಲೋಗಿದ್ರಿ ಏನು ಎತ್ತ ಅಂತ ಹೇಳ್ಬಿಟ್ಟು ನೀವು ಸರಿಯಾಗಿ ಹೇಳಿ. ದುಡ್ಡು ಕದ್ದಿ ಶಾಪಿಂಗ್ ಮಾಡ್ಕೊಂಬಿಟ್ಟು ಬಂದಿದ್ದೀರಾ ತಾನೇ? ಅಯ್ಯೋ 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 ಅಯ್ಯೋ, ಹೊಳಿ ಅಂದ್ರೆ ನಂಗೆ ತಲೆಗೆ ಹೊಳಿಲೇ ಇಲ್ವಲ್ಲ. ಹಂಗಾರೆ ನಾ ಮನೆಗಿರೋದೆಲ್ಲ ಕದ್ಕೊಬಿಟ್ಟು ನೀವು ಶಾಪಿಂಗ್ ಮಾಡ್ಕೊಂಬಿಟ್ಟು ಬರಕ್ ಹೋಗಿದ್ರಾ? ಮನೆ ಅಳಿಯೋ ನೆನೆಯ ಕಳ್ಳ ಅಂತ ಕರಿತೀರಾ ನೀವು? ನನ್ನೇ ಕಳ್ಳ ಅಂತೀರಾ? ನೋಡಿ, ಈಗ ಯಾರನ್ನು ನಂಬೋ ಪರಿಸ್ಥಿತಿನ ನಾವಿಲ್ಲ. ನೀವೇ ದುಡ್ಡು ಕದ್ದಿರೋದು ಅಂತ ನಂಗೆ ಸಂದ ಗೊತ್ತು. ನಿಮ್ಮನ್ ಬಿಟ್ಟು ಯಾರು ದುಡ್ಡು ಕದ್ದಿಯೋದೇ ಇಲ್ಲ. ನನ್ನ ಮೇಲ್ಗಡೆ ಇಕ್ಕಿದ್ದೆ ಅಲ್ಲಿ, ಆ ದುಡ್ಡನ್ನ ನೀಟಾಗಿ ಎತ್ಕೊಂಡು ಹೋದವ್ರು ನೀವು ವಾಪಸ್ಸೇ ಬಂದಿಲ್ಲ. ಇವಾಗ ಬರ್ತಾ ಇದ್ದೀರಾ ಅಂದ್ರೆ ಆ ದುಡ್ಡನ್ನೆಲ್ಲ ಉಡಾಯಿಸ್ಬಿಟ್ಟು ಮಜಾ ಮಾಡ್ಕೊಂಡು ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಇವಾಗ ಬರ್ತಾ ಇದ್ದೀರಾ ನೀವು? ಯೋಲ ಅಲ್ಕ ಬಿಯವರ್ಸಿ ನನ್ನ ಮಗನೇ, ಅವಳಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡ್ಬಿಟ್ಟಲ್ಲ. ಇನ್ನೂ ಒಂದು ವಾರ ಇರ್ಬೋದಿತ್ತು ಇಲ್ಲೇ, ನೀನಿಯ ಸೆಟ್ಲ್ ಆಗ್ಬೋದಿತ್ತು ಇನ್ನೊಂದು ವಾರನೂ. ನಿನ್ನಿಂದ ನೆನೆಯ ಲೋಪರ್ ನನ್ನ ಮಗನೇ, ನಿನ್ನಿಂದ ನೆನೆಯ ಇಷ್ಟೆಲ್ಲನೂ ಆಗಿದ್ದು. ಹಂಗಾರೆ ನಿನ್ನಿಂದನೇ ಅಲ್ವಾ, ನಿನ್ನಿಂದನೇ ಇಷ್ಟೆಲ್ಲನೂ ಪ್ರಾಬ್ಲಮ್ ಆಗಿ ಇವಾಗ ಹಳ್ಳಿಗೆ ಹೋಗೋಂಥ ಪರಿಸ್ಥಿತಿಗೆ ಬಂದ್ಬಿಡ್ತಲ್ಲ ನಿಂಗೆ. ಲೋಪರ್ ಬಡ್ಡಿ, ನಾವಿಲ್ಲಿ ಕಷ್ಟಪಟ್ಕೊಂಡು ಸಾಯ್ತಾ ಇದ್ರೆ ನಿಂಗೆ ಶಾಪಿಂಗ್ ಮಾಡೋ ಶೋಕಿ ಬೇಕಂತ ನಿಂಗೆ. 10 ರೂಪಾಯಿಗೂ ದುಡ್ಡಿಲ್ಲ ಅಂತ ನಾನು ನಮ್ಮಮ್ಮ ಒದ್ದಾಡಿ ಹೊಲಕ್ಕೆ ಬೀಳ್ತಾ ಇದೀವಿ. ಏನಪ್ಪ ಮಾಡೋಣ, ದುಡ್ಡಿಲ್ಲ. ಇವತ್ತು ಹೋಟ್ಲು ದುಡ್ಡು ಕಟ್ಟಬೇಕು ಅಂತಂದ್ರೆ ನೀನು ಒಳಿಯನೇ ಆಗಿರು, ಮನೆ ತೊಳೆಯನೇ ಆಗಿರು, ನೀನು ಯಾರೇ ಆಗಿರು ನೀನು. ಆದ್ರೆ ನೀನು ಇಷ್ಟೆಲ್ಲ ಮಾಡಿದೀಯ ಅಂತ ಹೇಳಿದ್ರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಅದು ಹೆಂಗಲ್ಲೇ ದುಡ್ಡು ಎತ್ಕೊಳ್ಳೋದು? ಇಷ್ಟೊಂದು ಕಷ್ಟದಾಗಿದ್ದೀವಿ ನಾವು, ಬೀದಿಗೆ ಬರ್ತಾ ಇದೀವಿ ಅಂತ ಗೊತ್ತಿದ್ರು, ತಿನ್ನ ಕೂಳಿಲ್ಲ ಅಂತ ಗೊತ್ತಿದ್ರು ವಾರಕ್ಕಾಗ ದುಡ್ಡನ್ನ ಒಂದೇ ಗಂಡು ದಿನಕ್ಕೆಲ್ಲ ಖರ್ಚು ಮಾಡ್ಕೊಬಿಟ್ಟು ಬಂದಿದೆಯಲ್ಲ. ನೀನು ಎಂಥ ಮನೆಯಾಳೊಳಿಯ ಇರಬೇಡ ಹೇಳು. ನಿನ್ನ ಮಕ್ಕೆ ಅಪ್ಪ. ಅತ್ತೆ ಇಲ್ಲತ್ತೆ, ನನ್ನ ಮಾತು ಕೇಳತ್ತೆ. ಹಿಂಗೆ ಯಾಕತ್ತೆ ಒದಿತಿದೀಯ ಅತ್ತೆ? ಅಯ್ಯಯ್ಯೋ ಅತ್ತೆ. ಬೊಗಳಲ್ಲೇ ಬಾಯ್ನ ಬೊಗಳಿದ್ರೆ ಸುಮ್ಮನೆ ಆಯ್ತೀನಿ ಕತ್ಕೊಂಡು ಹೋಗಿದ್ದೀನಿ ಅಂತ. ಇಲ್ಲ ಅಂದ್ರೆ ಇಲ್ಲೇ ಅರ್ದು ಹಂಗೆ ಖಾರ ಅರ್ದು ಬಿಡ್ತೀನಿ. ಲೋಪರ್ ನನ್ನ ಮಗನಿ, ಹೇಳು ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಬೊಗಳ್ಬೇಕು ನೀನು. ಮತ್ತೆ ನಾನು ಕೊದ್ದಿದ್ದೆ ಅಂತ ಹೇಳ್ಬಿಟ್ಟು ನೀನು ಬೊಗಳು. ಇಲ್ಲ ಅಂದ್ರೆ ಮಗನೇ ಇಲ್ಲೇ ತುಂಡು ಕಟ್ಕೆ ತಗೊಂಡು ಅಂಬರ್ಸ್ ಬಿಸಾಕ್ಬಿಡ್ತೀನಿ. ಲೋಪರ್ ಬಡ್ಡಿ, ಹೇಳ ಕೊದ್ದಿಲ್ವೋ ನೀನು ಹೇಳು. ನಿಜಾನೇ ಹೇಳ್ಬೇಕು ನೀನು. ಸುಳ್ಳು ಪಳ್ಳಿ ಹೇಳ್ದೋ ನೋಡು, ನಾನು ಸುಮ್ಕಿರಾಕಿಲ್ಲ. ಪೊಲೀಸ್ ಸ್ಟೇಷನ್ಗೆಲ್ಲ ನೋಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಈಗ ನಾವಿರೋ ಪರಿಸ್ಥಿತಿನಾಗೆ 10 ರೂಪಾಯಿ ಇನ್ನು ಮುಖ್ಯ ನೆನೆಯ. ನನ್ನ ಗಂಡ ನೋಡಿದ್ರೆ ಹಾಳಾದ ನನ್ನ ಮಗ, ಬೇವರ್ಸಿ ನನ್ನ ಮಗ ಎಲ್ಲೋ ಹೋಗಿ ಕೂತವನೆ. ನೀನು ನೋಡಿದ್ರೆ ಇಲ್ಲಿ ಮನೆಗೆ ಇಟ್ಕೊಂಡು ನಮ್ಮ ಮೋಸ ಮಾಡ್ಕೊಂಡು ಕದ್ ಸಾಯ್ತಾ ಇದೆಯಾ. ಬೊಗಳೋ ಅತ್ತೆ. ಹೂ ಕಣತ್ತೆ, ನಾನೇ ನೆನೆಯ. ನನ್ನ ಫ್ರೆಂಡ್ ಸಿಕ್ಕಿದ ಮಗ ಮಾಲಾಗೆ ಶಾಪಿಂಗು ಎಲ್ಲ ಭಾಳ ಸಂದಾಕಿರ್ತವೆ ಕಣ. ಒಂದು 20-30 ಸಾವಿರ ಇದ್ರಂತೂ ಮಜಾ ಮಾಡ್ಕೊಂಡು ಓಡಾಡ್ಬೋದು ಒಂದು ದಿನ ಫುಲ್. ನೀನು ಸ್ವರ್ಗ ನೆನೆಯ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರ. ಅದಕ್ಕೆ ನಾನು ಒಳ್ಳೆ ಸ್ವರ್ಗ ಸಿಗ್ತದೆ ಅಂತ ಹೇಳ್ಬಿಟ್ಟು ಬೇಕಂತ ನೆನೆಯ ನಾನು ಬಂದು ನಮ್ಮ ಅಮ್ಮನ ಕೇಳಿದೆ. ನಮ್ಮ ಅಮ್ಮನ ಅಂತಾಗಿಲ್ಲ ಕಣ ಮಗ ಕಾಸು ಅಂತ ಹೇಳ್ತಾ. ಅದಕ್ಕೆ ನೀನು ಯಾಕೆ ಬಿಡ್ಬೇಕು ಬಿಡು ಅಂತ ಹೇಳ್ಬಿಟ್ಟು ನಾನೇ ನೆನೆಯ ಇಲ್ಲಿ ಇದ್ದಿದ್ದು ಜಾಸ್ತಿ ಎತ್ಕೊಳ್ಳಿಲ್ಲ. ಅಲ್ಲಿ ಉಳಿದಿರೋದು ಇನ್ನೊಂದು 20 ಸಾವಿರ ಬಿಟ್ಬಿಟ್ಟು ಒಂದು 25 ಸಾವಿರನ 30 ಸಾವಿರನ ಎತ್ಕೊಂಡು ಹೋಗ್ಬಿಟ್ಟೆ ಅಷ್ಟೇ ನೆನೆಯ. ಶಾನೆ ಏನು ಎತ್ಕೊಂಡಿಲ್ಲ. ಅಪ್ಪ ಹೊಡಿಬೇಡ್ರಿ. ಮನೆ ಪರಿಸ್ಥಿತಿ ಹೆಂಗೈತೆ, ಮನೆ ಕಷ್ಟ ಹೆಂಗೈತೆ ಅಂತ ಅರ್ಥ ಮಾಡ್ಕೊಳ್ದೆ ಇರೋ ನೀನು ಒಬ್ಬ ಗಂಡ್ಸೇನ್ಲ. ನೀನೊಬ್ಬ ಗಂಡ್ಸ ನೀನು.
ಲೋಫರ್ ನನ್ನ ಮಗನೇ. ನೀನು ಯಾವ ಸೀಮೆ ಗಂಡಸು ಅಂತೀನಿ ನೀನು. ನೀನು ಮೆಟ್ಟು ತಗೊಂಡು ಹೊಡಿಬೇಕು ನಿನಗಂತೂ. ಮನೆ ಕಷ್ಟ ಅರ್ಥ ಮಾಡ್ಕೊಂಡಿದ್ದಂಗೆ ಹೋಗಿ ಮಜಾ ಮಾಡ್ಬಿಟ್ಟು ಬಂದಿದ್ಯಲ್ಲ. ನೀನು ಎಂಥ ಇನ್ನ ಬಿಟ್ಟು ಕುಂತಿರ್ಬೇಡ ನೀನು ಹೇಳು. ನೀನು ಎಂಥ ಲೋಫರ್ ನನ್ನ ಮಗ ಇರ್ಬೇಡ ಹೇಳು ನೀನು. ನನ್ನ ತಂಗಿನ ಮದುವೆ ಮಾಡ್ಕೊಂಡಿದ್ಯಾ ನಾವು ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಮಗನೇ ಇಲ್ಲೇ ನಿನಗೆ ಕತ್ತರು ಸಾಕ್ಬಿಡ್ತಾ ಇದ್ದೀನಿ ನಾನಂತೂ. ಮೂರು ಬಿಟ್ಟು ನನ್ನ ಮಗನೇ. ಕಷ್ಟ ದುಡ್ಡು ಒಂದೊಂದು ರೂಪಾಯಿಗೂ ಕಷ್ಟ ಆಗೈತೆ. ಇವತ್ತು ಹೋಟ್ಲು ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಬೀದಿನ ಹೋಗ್ಬಿಟ್ಟು ಭಿಕ್ಷೆನ ಎತ್ತಾನ ಮತ್ತೆ ಹಳ್ಳಿಗೆ ಹೋಗ್ಬೇಕು. ನಮ್ಮ ಅಪ್ಪನ ಹುಡ್ಕಕ್ಕಂತೂ ಆಗಲೇ ಇಲ್ಲ. ಹಳ್ಳಿಗೆ ಹೋಗಿ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ದುಡ್ಡೆಲ್ಲ ನೋಡ್ತಾ ಇದ್ರೆ ಎಲ್ಲ ತಗೊಂಡೋಗಿ ಮಜಾ ಮಾಡಿದ್ಯಲ್ಲ ಬೇವರ್ಸಿ. ಈಗ ತಗೊಬಿಟ್ಟು ಬಂದ್ಬಿಟ್ಟು ತೀರ್ಸು ಗೊತ್ತಾಯ್ತದೆ ನೀನು. ಥೂ ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ. ಗಂಡಸು ಅಂತ ಏನಕ್ಕಿದಿರೋ ನೀವಂತೂ. ಬುಟ್ ನನ್ನ ಮಗ ನಿನ್ನೊಳಿಯ ಅಂತ ಕರೆದಿದ್ದೀನಲ್ಲ, ತಕೊಂಡು ಹೊಡ್ಕೋಬೇಕು ಬಿಡು. ನಾನು ಎಕ್ಕಡ ತಕೊಂಡು ಹೊಡ್ಕೋಬೇಕು ಸರಿಯಾಗಿ. ನೀನು ಯಾವ ಸೀಮೆ ಒಳಿಯನಲ್ಲೇ ನೀನು. ನನ್ನ ಮನೆ ತೊಳೆದ್ಬಿಟ್ಟಲ್ವೇನಲ್ಲ ನೀನು ಬಂದ್ಬಿಟ್ಟಿಲಿ. ಹೀಗೆ ಏನು ಮಾಡಿ ಸಾಯನ್ ಹೇಳು. ನಿಮ್ಮ ಅಮ್ಮ ನೋಡಿದ್ರೆ ಏನು ದೊಡ್ಡ ಶ್ರೀರಾಮಚಂದ್ರ ನನ್ನ ಮಗ ನಂಗೆ ಬಿಲ್ಡಪ್ ಕೊಡ್ತಾಳೆ. ನೀನು ನೋಡಿದ್ರೆ ಇಂಥ ಅಲ್ಕ ಕೆಲಸ ಮಾಡ್ಕೊಂಡು ಓಡಾಡ್ತೀಯ ಬೀದಿಗೂ. ನಿನ್ನ ಮಕ್ಕೆಷ್ಟು ಮಗ ಇಂಥ ಬೇವರ್ಸಿ ನನ್ನ ಮಕ್ಕಳನ್ನ ಕಟ್ಕೊಂಡಿಲ್ಲ. ಜೀವನ ಮಾಡೋಕೆ ಆಗಿಲ್ಲ ಕಣ ಮಗ. ನೋಡಿ ಹಳ್ಳಿಗೆ ಏನೋ ಒಂದು ಜೀವನ ಮಾಡೋಣ. ಹಳ್ಳಿನಾಗೆ ಇದೆಲ್ಲ ಆಗಕ್ಕಿಲ್ಲ ಕಣ. ನೋಡಿ ಹಳ್ಳಿಗೆ ಹೋಗ್ಬಿಟ್ಟು ಹಳ್ಳಿನಾಗೆ ಏನೋ ಒಂದು ಜೀವನ ಅಂತ ರೂಪಿಸ್ಕೊಂಡು ಏನೋ ಒಂದು ಜೀವನ ಕಟ್ಕೊಳ್ಳೋಣ. ನೋಡಿ ಸುಮ್ಕೆನೆಯ ಹಿಂಗೆಲ್ಲನೂ ಕಿತ್ತಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ. ಹೋಟ್ಲು ಬೇರೆ ಇದೆ ಎಲ್ಲನೂ. ಇವ್ನು ಬುದ್ಧಿ ಬದಲಾಗಕ್ಕಿಲ್ಲ ಕಣ ಮಗ. ನೋಡಿ ಬಟ್ಟೆ ಗಿಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಬಿಡೋಣ. ಪ್ಯಾಕ್ ಮಾಡ್ಬಿಟ್ಟು ರೆಡಿ ಆಗೋಣ. ನೋಡಿ ಸುಮ್ಕೆನೆ ನೋಡಿಲ್ಲ ಈಗ ಹೋಗಿರೋದೇನಾರ ವಾಪಸ್ ಬರ್ತದೆ. ಎಷ್ಟು ಮೆಟ್ನಾಗ ಹೊಡೆದ್ರು ನೋಡಿ ಸುಮ್ಕೆನೆ ಹೋಗೋಣ. ಯಪ್ಪ ಇವ್ರೇನು ಮನುಷ್ಯರ ರಾಕ್ಷಸ. ದಾನು ಕೊಡ್ದಂಗೆ ಹೊಡೆದ್ಬಿಟ್ರಲ್ಲ ನನಗಂತೂ. ಯಪ್ಪ ಕೈ ಕಾಲೆಲ್ಲ ನೋವ್ತಾವೆ. ಯಪ್ಪ ಶಾಪಿಂಗ್ ಮಾಡ್ಕೊಬಿಟ್ಟು ಬಂದಿದ್ದು ಖುಷಿಯಲ್ಲ ಒಂದೇ ನಿಮಿಷಕ್ಕೆ ಉಡಾಯಿಸ್ಬಿಟ್ರು ಬಡ್ಡಿಗಳು. ನಿಮ್ದೇಗಿರ್ತಿದ್ದೆ ಹೆಂಗೋನು ನಾನಂತೂ ನಿಮ್ದಿನೂ ಹಾಳು ಮಾಡ್ಬಿಟ್ರು. ರೀ ರಾತ್ರಿಲ ಫೋನ್ ಆಗ್ತಿದೆ ನಿಮ್ಗೆ. ಎಲ್ಲೋಗಿರಿ ನೀವು ರಾತ್ರಿಲೂ? ನಿಮ್ಮನ್ನು ಹುಡ್ಕಿ ಸಾಕಾಗೋಯ್ತು ನನ್ಗಂತೂ. ಇದು ಯಾಕೆ ಹಿಂಗೆ ಕುಂತ್ಕೊಂಡಿದ್ರೆ ಏನಾಯ್ತು ಅಂತದು? ಏನೋ ಪ್ರಾಬ್ಲಮ್ ಆಯ್ತಾ? ಎಂಥ ಪ್ರಾಬ್ಲಮ್ ಇಲ್ಲ. ಇವೆಲ್ಲ ನಮ್ಮ ಮಾಮೂಲಿ ಬಿಡು. ಪ್ರಾಬ್ಲಮ್ ಎಲ್ಲನೂ ಏನಿಲ್ಲ. ಸುಮ್ಕೆ ಫ್ರೆಂಡ್ ಕರೆದಿದ್ದ ಅಂತ ಹೋಗಿದ್ದೆ. ಕತ್ಲಾಯ್ತು, ಮಳೆ ಬೇರೆ ಶಾನೆ ಜೋರಾಗಿ ಗೊತ್ತಾಯ್ತಾ. ಅದಕ್ಕೆ ನೀನು ಸುಮ್ಮನೆ ಹೋಗ್ಬಿಟ್ಟೆ ಕಣಮಿ. ಇಲ್ಲಾಂದ್ರೆ ಬಂದ್ಬಿಡ್ತಾ ಇದ್ದೆ ನಾನಂತೂ ಸರ್ನ. ಫೋನ್ ಬೇರೆ ಸ್ವಿಚ್ ಆಫ್ ಆಯಿತು. ಹಾಕೊಳ್ಳೋಕೆ ಚಾರ್ಜರ್ ಇಲ್ಲ, ಎಂಥದೂ ಇಲ್ಲ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ ಹೇಳು. ಯಪ್ಪ ಆದ್ರೂ ರಾತ್ರಿ ನಿಮ್ಗೋಸ್ಕರ ನೀವು ಬೇಜಾರು ಮಾಡ್ಕೊಂಡು ನಾನಂತೂ ಬೇಜಾರು ನನಗಂತೂ. ಯಪ್ಪ ಸದ್ಯ ಬಿಡು. ಸದ್ಯ ಹೆಂಗೋನು ಎಲ್ಲ ಮಳೆಯಿಂದೆಲ್ಲ ಇದು ಮಾಡ್ಕೊಂಡು ನೆಟ್ಟಿಗೆ ಬಂದಲ್ಲ. ಆ ಮಳೆನಾಗ ತಗ್ಲಾಕಬಿಟ್ಟಿದ್ರೆ ಇನ್ನೇನಾಗೋದು ಏನು ಕತೆಯೋ. ಏಯ್ ಕಿತ್ತೋದಳೆ ಮಾತಾಡಿ ಸಾಕು ಬಾಯ್ಲಿ. ಬಾ ಬಂದ್ಬಿಟ್ಟು ನೀನು ಬಟ್ಟೆ ಬರೆಲ್ಲ ಪ್ಯಾಕ್ ಮಾಡ್ಕೊ ಬಾಯ್ಲಿ. ನಿಂತ್ಕೊಂಡು ಏನು ಮಾಡ್ತೀಗ? ಯಾಕಮ್ಮ ಇಷ್ಟು ಬೇಗ ಒಯ್ತೀವೇನಮ್ಮ ನಾವು? ಇನ್ನೂ ಒಂದು 2 ದಿನ ಇರೋನಿರಮ್ಮ. ಇಡ್ರುಸ್ರಿ ದುಡ್ಡೆಲ್ಲ ಸರಿಯಾಗಿ ಇಡ್ರುಸ್ರಿ. ನನಗೆ ಇಡ್ರುಸಿದ್ರೆ ದುಡ್ಡೆಲ್ಲನೂ ನಾನು ಸರಿ ಬಿಡು ಆಯ್ತು ಅಂತ ಹೇಳ್ಬಿಟ್ಟು ಇಡ್ಸ್ಕೊತೀನಿ. ಇರೋ ದುಡ್ಡೆಲ್ಲ ಕಳ್ಕೊಂಬಿಟ್ಟು ಬಂದು ಎಲ್ಲ ನಾಮ ಹಾಕಿಸ್ಕೊಂಡು ಇನ್ನ ಎಲ್ಲಿಂದ ಇರೋಕಾಯ್ತದೆ? ಕೊಡ್ತೇನೆ ನಿನ್ ಕಾಸ. ನಿನ್ನ ಗಂಡನ ಕಳ್ಸೋ ಕೂಲಿಗೆ ಕೊಡ್ತಾನೆ. ಹೋಗ್ಬಿಟ್ಟು 3 ಬುಟ್ಟರು ಬಂದಿನ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕ. ನಿಮ್ಮ ಅಣ್ಣ ಎಲ್ಲ ಪ್ಯಾಕ್ ಮಾಡ್ಕೊತಾವ. ನೀನು ಬಂದು ಪ್ಯಾಕ್ ಮಾಡ್ಕ ಎಲ್ಲನೂ. ನಿನಗೆ ಯಾವ್ಯಾವ ವಾರ್ಡ್ರೋಬ್ ಬಟ್ಟೆ ಎಲ್ಲ ಎತ್ಕೊಬಿಟ್ಟು ಪ್ಯಾಕ್ ಮಾಡ್ಕ. ನೋಡಿ ಹಳ್ಳಿಗೆ ಹೋಗಿ ಬಿದ್ದು ಹಳ್ಳಿನ ಮುಸ್ರೆ ತಿಕ್ಕೊಂಡು ಬಿದ್ದಿದ್ರೆ ನೆಮ್ಮದಿ ನಮಗೆ. ಅಲ್ಲಿದ್ರೆ 3 ಬದಿ ನಮಗೆ. ನೋಡಿ ಅಯ್ಯೋ ನಾನು ಇನ್ನೂ ವಿಧಾನಸೌಧ ಹಂಗೇನೆ ಇಸ್ಕಾನ್ ಟೆಂಪಲ್ ಏನೇನೋ ನೋಡಬೇಕು ಅಂದ್ಕೊಂಡಿದ್ದೆ. ಏನೂ ಆಗ್ಲಿಲ್ವಲ್ಲ. ಅಯ್ಯೋ ಬುಡತ್ತಾಗೆ ನಮ್ಮ ಅಮ್ಮ ಹಂಗೇನೇನಿಯ ಏನೋ ಇದೇ ಮಾಡೋಕ್ಕಿಲ್ಲ ನಮ್ಮಮ್ಮ. ಬುಡಿ ನಿಮ್ಮ ಬಟ್ಟೆಗಳೆಲ್ಲ ನಾನೇ ಪ್ಯಾಕ್ ಮಾಡ್ಬಿಟ್ಟು ಮಾಡೋಗ್ತೀನಿ. ಎತ್ಕೊಂಡು ಹೋಗೋಣ. ಇನ್ನೇನು ಮಾಡೋಕ್ಕಾಯ್ತದ? ಮಮ್ಮಿ ಎಲ್ಲಿ ಹೋದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ. ಆಯ್ತು ಚಿನ್ನ, ಹೋಗು ರೆಡಿ ಮಾಡಿ ಎಲ್ಲ.